ಅವ್ರ ಲೆಟ್ರ್ ಕೊಟ್ಟವ್ರೆ. ಪ್ರೇಯರ್ ಮಾಡಿದ್ದಾರೆ, ಒಳ್ಳೆ ಬುದ್ಧಿ ಕೊಡಲಿ ಸರ್ಕಾರಕ್ಕೆ ಅಂತ ಮಾಡಿದ್ದಾರೆ. ಅವ್ರ ಲೆಟ್ರ್ ಬರೆದಿದ್ದಾರೆ. ಕನ್ನಡದ ಕಾವಲು ಸಮಿತಿ ಏನೇನಿದೆಯೋ ಯಾರು ಅವರೆಲ್ಲರೂ ಕೂಡ ಪತ್ರಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಕನ್ನಡದ ಸಾಹಿತಿಗಳು ಕೂಡ ಪತ್ರ ಕೊಟ್ಟಿದ್ದಾರೆ. ಈ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ 2ನೇ ಎಕ್ಸಾಮಲ್ಲಿ ತಪ್ಪುಗಳಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಇವಾಗೂ ಧರಣಿ ನಡೀತಾ ಇದೆ. ನಾನು ಸನ್ಮಾನ್ಯ ಅಧ್ಯಕ್ಷರೇ, UT ಖಾದರ್ ಶರೀಫ್ ಕರೆಕ್ಟಾ? 70,000 ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರೆದಿರುತ್ತಾರೆ. ಆದರೆ ಸದರಿ ಪರೀಕ್ಷೆಯಲ್ಲಿ ಸುಮಾರು 59 ಪ್ರಶ್ನೆಗಳಲ್ಲಿ ಕನ್ನಡ ಭಾಷಾಂತರ ತಪ್ಪುಗಳಾಗಿದೆ. ಇದರಿಂದ ಕನ್ನಡ ಮಾಧ್ಯಮ ಪರೀಕ್ಷೆ ಬರೆದಿರುವ ವಿದ್ಯಾರ್ಥಿಗಳೇ ಅನ್ಯಾಯವಾಗಿರುತ್ತದೆ ಅಂತ ಅವ್ರು ಬರೆದಿದ್ದಾರೆ. ಪ್ರೊಫೆಸರ್ ಗೊರೂರು ರಾಮಚಂದ್ರಪ್ಪನವರು ಇನ್ನೂ ಕಟುವಾಗಿ ಬರೆದಿದ್ದಾರೆ. ಅವರು ಕನ್ನಡನ ಹಾಳು ಮಾಡ್ತಾ ಇದ್ದೀರಾ, ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ. ಓದು ಅಂದರೆ ಓದ್ತೀನಿ, ಅದನ್ನು ಬೇಕಾದ್ರೆ ಅವ್ರು ಬರೆದಿದ್ದಾರೆ. ಚನ್ನಬಸಪ್ಪನವ್ರು ಬರೆದಿದ್ದಾರೆ, ಚನ್ನಬಸಪ್ಪನವ್ರು ಬರೆದಿದ್ದಾರೆ. ಅದೇ ರೀತಿ ಭಾಳಷ್ಟು ಜನ ಬರೆದಿದ್ದಾರೆ. ಎಲ್ಲರೂ ಪತ್ರ ಕನ್ನಡ ಸಂಬಂಧಪಟ್ಟವರೆಲ್ಲರೂ ಬರೆದಿದ್ದಾರೆ. ಮಾನ್ಯ ಪ್ರಿಯಾಂಕಾ ಅವರು ಮಾತಾಡಿದ್ರು KPSC ಬಗ್ಗೆ ಮಾತಾಡೋದು. ನೋಡಿ, ಇಷ್ಟೆಲ್ಲ ಸರ್ ನಾನು ಹೇಳ್ತಾ ಇರೋದು. ನೀವು ಹಿಂಗೆ ಬಿಟ್ಕೊಂಡು ಹೋದರೆ ಕನ್ನಡಕ್ಕೆ ತಪ್ಪು ಮಾಡಿದವನಿಗೆ ಎನ್ಕರೇಜ್ ಮಾಡ್ದಂಗೆ ಆಗ್ತದೆ. ಇನ್ನೇನು ಆಗಲ್ಲ. ಇನ್ನೇನು ಇದರಿಂದ ನೀವು ಮರುಪರಿಶೀಲನೆ ಮಾಡಿಲ್ಲ ಅಂತ ಹೇಳಿದ್ರೆ ಕನ್ನಡಕ್ಕೆ ಬೆಲೆ ಇಲ್ದಂಗೆ ಆಗ್ತೈತೆ ಅಷ್ಟೇ. ಮಕ್ಕಳ ಭವಿಷ್ಯ ಫಸ್ಟ್ ಎಕ್ಸಾಮ್ ಮಾಡಿದಾಗ 2,30,000, ಸೆಕೆಂಡ್ ಮಾಡಿದಾಗ 1,70,000 ಬಂದ್ಬಿಟ್ಟು ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ. ನಾವಿರೋದು ಕನ್ನಡಿಗರಿಗೆ. ಮೊದಲನೇ ಪರೀಕ್ಷೆಯಲ್ಲಿ 1,30,30,000 ಇಲ್ಲ ಸರ್, ನನ್ನ ಹತ್ರ ಐತೆ, ಕೊಡ್ತೀನಿ ನಿಮಗೆ. ಆಯಿತು ಏನೋ ಕಡಿಮೆ ಇದ್ದರೆ ಕಡಿಮೆ ಮಾಡ್ಕೋಣ. ಅಂದರೆ ಸರ್, ತಪ್ಪಾಗಿರೋದನ್ನ ನಾವೇನ ಸಮರ್ಥನೆ ಮಾಡಿಬಿಟ್ರೆ ಈ ಸರಿ ತಪ್ಪು ನಾವು ಸಮರ್ಥನೆ ಮಾಡಿಲ್ಲ ಸರ್. ನೀವು ಮಾಡಿಲ್ಲ, ಅವ್ರು ಮಾಡಿರೋದು. ಏನಾದರೂ ಬಿಟ್ಟೋದ್ರೆ ಅದನ್ನೇ ಚಾಳಿ ಮಾಡ್ಕೊಡೋತಾರೆ. ಕನ್ನಡಕ್ಕೇನು ಏನೇ ಆದ್ರೂ ಕೂಡ ಯಾರು ಕೇಳ್ತಾರ್ರಿ? ಯಾರು ಕೇಳ್ತಾರೆ ನಮ್ಮನ್ನು? ಅದಕ್ಕೋಸ್ಕರ ನೋಡಿ, ಕನ್ನಡದ ವಿಚಾರಕ್ಕೋಸ್ಕರ ನಾನು ಹೇಳ್ತಾರೆ, ಕನ್ನಡ ವಿಚಾರ ದಯವಿಟ್ಟು ಇದಕ್ಕೆ ದುಡ್ಡನ್ನ ನೋಡಬೇಡಿ. ದಯವಿಟ್ಟು ಮರುಪರೀಕ್ಷೆ ಮಾಡಿ. ಒಂದು ಮೆಸೇಜು ಅವ್ರಿಗೂ ಹೋಗಲಿ, ಲೋಕಸೇವಾ ಆಯೋಗಕ್ಕೆ ಹೋಗಲಿ. ಏನಾದ್ರು ತಪ್ಪಾದರೆ ಈ ಥರ ಹಾಗೆ ಆಗುತ್ತೆ ಅಂತ ಅವ್ರಿಗೂ ಒಂದು ಎಚ್ಚರಿಕೆ ಗಂಟೆ ಆಗ್ತೈತೆ. ಇಲ್ಲ ಅಂದರೆ ಹಿಂಗೆ ಮಾಡ್ಕೊಂಡೋದ್ರೆ ಬಿಡು, ನಾವು ಮಾಡಿದ್ರೆ ಹೆಂಗೋ ನಿಭಾಯಿಸ್ಬೋದು ಅನ್ನೋ ಮೆಸೇಜ್ ಹೋಗ್ತೈತೆ. ಅದಕ್ಕೋಸ್ಕರ ನಾನು ಆ ಸೆಕ್ರೆಟ್ರಿ ಮೇಲೆ ಕ್ರಮ ತೆಗೆದುಕೊಳ್ಳಿ, ಮತ್ತು ಮರುಪರೀಕ್ಷೆ ಮಾಡಿ, ಮತ್ತು ಮುಂದಿನ ತಾವೇ ಹೇಳಿದ್ದೀರ UPSC ಥರ ಮಾಡ್ತೀರಿ ಅಂತ, ಅದನ್ನು ನಾನು ಸ್ವಾಗತ ಮಾಡ್ತೀನಿ. ದಯವಿಟ್ಟು ಈ ಒಂದು ವಿಚಾರದಲ್ಲಿ ತಾವು ಹಠ ಹಿಡಿದೆ ಮರುಪರೀಕ್ಷೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೀನಿ.